ಫೋನಲ್ಲಿ ಮಾತಾಡಿದ್ನ ಕೇಳಿಸ್ಕೊಂಬಿಟ್ಲ ಹೆಂಗಪ್ಪ? ಏನ್ ಮಾಡ್ತಿದ್ಯಾ ರಾಜು? ಮೇಮ್ ಸಾಬ್, ಅದು ಇವಳಿಗೆ ನಿಜ ಗೊತ್ತಾಗಿದೆ ಅನ್ಸುತ್ತೆ. ಯಾರು ನೋಡ್ದಿರೋ ಹಾಗೆ ಇವಳನ್ನು ಸಾಯಿಸ್ಬಿಡ್ತೀನಿ. ಕೆಲಸ ಮಾಡೋದ್ ಬಿಟ್ಟು ಫೋನ್ ಯಾಕೆ? ಮೊದ್ಲು ಕೆಲಸ ನೋಡು, ಆಮೇಲೆ ಫೋನಲ್ಲಿ ಮಾತಾಡ್ಬೋದು. ಒಂದ್ ಸಾವು ತಪ್ಪೋಯ್ತು, ಇಲ್ಲ ಅಂದ್ರೆ ಸುಮ್ಮನೆ ಸತ್ತೋಗ್ತಿದ್ಲು. ಗಣಪತಿ ಇವೆಂಟ್ಸ್. ಎಸ್ ಸರ್. ಕಮ್ ಇನ್. ಪ್ರವೀಣ್ ಇವೆಂಟ್ಸ್, ಒಳಗಡೆ ಬನ್ನಿ. ನಾವು ನಿಮ್ಮೆಲ್ಲರ ಡಿಸೈನ್ ನೋಡಿದ್ವಿ. ಪ್ರತಿ ವರ್ಷದ ಥರಾನೇ ಈ ವರ್ಷನೂ ಕೂಡ ಆದಿತ್ಯ ಗ್ರೂಪ್ ಅವರು ಬೆಸ್ಟ್ ಡಿಸೈನ್ ಮಾಡಿ ತಂದಿದ್ದಾರೆ. ಆದಿತ್ಯ ಅವ್ರು ಮಾಡಿರೋ ಡಿಸೈನ್ಸ್ಗೆ ನಾವು ತುಂಬಾ ಇಂಪ್ರೆಸ್ ಆದ್ವಿ. ಹಾಗೇನೆ ಬೇರೆಯವ್ರ ಡಿಸೈನ್ಸ್ ಕೂಡ ಚೆನ್ನಾಗಿದೆ. ಆದರೆ ಎಲ್ರಿಗಿಂತ ಚೆನ್ನಾಗಿ ಡಿಸೈನ್ ಮಾಡಿರೋದು ಅಂದರೆ ಸಂಸ್ಕೃತಿ ಇವೆಂಟ್ಸ್ ಅಭಿ ಅವರು. ಅಖಿಲ್ ಡಿಸೈನ್ಸ್ ತುಂಬ ಸೆನ್ಸಿಬಲ್ ಆಗಿ ಅರ್ಥಪೂರ್ಣವಾಗಿದೆ. ತಮ್ಮ ಸಂಸ್ಕೃತಿ ಅನ್ನೋ ಹೆಸರನ್ನ ಉಳಿಸ್ಕೊಂಡಿದ್ದಾರೆ. ಸೊ ನಾವು ಸಂಸ್ಕೃತಿ ಇವೆಂಟ್ಸ್ಗೆ ಕೊಡಬೇಕು ಅಂತಿದ್ದೀವಿ. ಕಂಗ್ರ್ಯಾಚುಲೇಷನ್ ಅಖಿಲ್. ಥ್ಯಾಂಕ್ ಯು ಅಣ್ಣ. ಕಂಗ್ರ್ಯಾಚುಲೇಷನ್ಸ್ ಅಖಿಲ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅಖಿಲ್. ಥ್ಯಾಂಕ್ ಯು ಸರ್. ನಮ್ಮ ಡಿಸೈನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರಿ, ಆದರೂ ಅವ್ರಿಗೆ ಯಾಕೆ ಸ್ಪಾನ್ಸರ್ಶಿಪ್ನ ಕೊಡ್ತಾ ಇದ್ದೀರಾ? ನಿಮ್ಮ ಡಿಸೈನ್ಸ್ಗಿಂತ ಇವ್ರ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಆದಿತ್ಯ. ನಮ್ಮ ಡಿಸೈನಲ್ಲಿ ಇಲ್ಲದೆ ಇರೋದು ಅವ್ರ ಡಿಸೈನಲ್ಲಿ ಏನಿದೆ? ಸಿ ಮಿಸ್ಟರ್ ಆದಿತ್ಯ, ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ? ಸಂಸ್ಕೃತಿ ಇವೆಂಟ್ಸ್ ಅಂದರೆ ತುಂಬ ದೊಡ್ಡ ಸಂಸ್ಥೆ. ಅವ್ರು ಮಾಡಿರೋಷ್ಟು ಇವೆಂಟ್ಸು ನೀವು ಮಾಡಿಲ್ಲ. ಆದರೆ ನಾನೇ ಲಾಸ್ಟ್ ಇಯರ್ ನಂಬರ್ 1 ಅಲ್ಲಿದ್ದೀನಿ, ಲೀಡಿಂಗಲ್ಲಿದ್ದೀನಿ. ನಾವಿಲ್ಲ ಅಂತ ಹೇಳ್ತಿಲ್ಲ ಆದಿತ್ಯ. ಟೆಂಡರ್ ಹಾಕಕ್ಕೆ ನೀವು ಕೂಡ ಕ್ವಾಲಿಫೈ ಆಗಿದ್ದೀರಾ. ಬೇಕಾದರೆ ಟೆಂಡರಲ್ಲಿ ಪೈಪೋಟಿ ನೀಡಿ. ಕ್ವಾಲಿಫೈ ಆಗಿರೋರೆಲ್ಲರೂ ಟೆಂಡರ್ ಕೋಟ್ ಮಾಡಬೇಕು. ಟ್ರೈ ಯುವರ್ ಲಕ್. ಕಂಗ್ರಾಟ್ಸ್ ಅಖಿಲ್. ಥ್ಯಾಂಕ್ ಯು ಸರ್. ಕಂಗ್ರಾಟ್ಸ್ ಸರ್. ಕಂಗ್ರಾಟ್ಸ್ ಅಖಿಲ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಅಖಿಲ್. ಹೊಸವ್ರೆ, ಈವ್ನಿಂಗ್ ನಮ್ಮನ್ನ ಯಾರೋ ಪಾರ್ಟಿಗೆ ಇನ್ವೈಟ್ ಮಾಡ್ದಂಗಿತ್ತು. ಹೌದು ರೀ, ಬೇಗ ಮನೆಗೆ ಹೋಗಿ ರೆಡಿ ಆಗೋಣ. ಹಾ ಸರಿ ಹೊಸವ್ರೆ.
ಪಾರ್ಟಿ ನಿಮ್ಮ ಮನೆಲ್ಲ ಇಲ್ಲ ಆಫೀಸಲ್ಲ ಆದಿತ್ಯ? ಪ್ಲೀಸ್ ಎಲ್ಲಿ ಅಂತ ಹೇಳಿ. ಇಷ್ಟಕ್ಕೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋಬೇಡ ಅಭಿ. ಮುಂದೆ ಇದೆ ನಿಜವಾದ ಟೆಂಡರ್. ಆಗ್ಲೂ ಕೂಡ ವಂಡರ್ ಮಾಡೋದು ನಾವೇ. ಇದು ನಿನಗೆ ಲಕ್ಕಲ್ಲಿ ಸಿಕ್ಕಿದೆ, ಟೆಂಡರಲ್ಲಿ ಹಾಗಾಗಲ್ಲ. ಲಕ್ ಅಂತ ಯಾರು ಹೇಳಿದ್ದು? ನಮ್ಮ ಅಖಿಲ್ ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿದ್ದು. ಡಿಸೈನ್ನ ನಿಮ್ಮ ಮೈದ್ನ ಮಾಡೋದ್ನೋ ಇಲ್ಲ ನೀವೇ ಮಾಡಿದ್ರೋ ಯಾರಿಗೊತ್ತು. ಯಾರು ಮಾಡಿದ್ದು ಅಂತ ಹಾರಿಕನ ಕೇಳು, ಹೇಳ್ತಾಳೆ. ಆಗ್ಲೇ ಯಾರು ಆತರ ಪಟ್ಟು ಮೊದಲೇ ಖುಷಿ ಪಡ್ತಿದ್ರು. ಪಾರ್ಟಿ ಕ್ಯಾನ್ಸಲ್ ಅಂತ ನಿಮ್ಮ ಸ್ಟಾಫ್ಗೆ ಹೇಳ್ಬಿಡಿ. ಬೇಕಾದರೆ ಈವ್ನಿಂಗ್ ನೀನು ಕೂಡ ನಮ್ಮ ಮನೆಗೆ ಬರ್ಬೋದು. ಸೆಲೆಬ್ರೇಷನ್ ಇದೆ. ಅಖಿಲ್, ನೀನು ಸಾಧಿಸ್ಬಿಟ್ಟೆ. ನೀನೇ ಗೆದ್ದೆ ಅಖಿಲ್. ನಿನ್ನ ಸಂಕಲ್ಪ ಗೆಲ್ತು. ನಡಿ. ರಾಜ, ಏನೋ ನೀನ್ ಈ ತರ ಕಷ್ಟಪಡ್ತಿರೋದ್ ನೋಡಕ್ಕೆ ನನ್ ಕೈಲಿ ಆಗ್ತಿಲ್ಲ ರಾಜ. ಮೊದಲು ಈ ಮುದುಕಿನ ಸಾಯಿಸಿ ಪಿಂಡ ಇಡಬೇಕು. ನೀವು ಮನೆ ಒಳಗಡೆ ಹೋಗ್ರಿ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಏನ್ ರಾಜ, ನಿನ್ ರೂಮಿಗೆ ಬಂದ್ರೆ ಚೆನ್ನಾಗಿರಲ್ಲ ಅಂತೀಯ, ಪಾರ್ಕ್ಗೆ ಬಂದ್ರೆ ಹೋಗು ಅಂತೀಯ, ಇಲ್ಲಿಗೆ ಬಂದ್ರೆ ಮನೆ ಒಳಗ್ ಹೋಗು ಅಂತಿದ್ಯಾ. ಹೀಗಾದ್ರೆ ನಾವ್ ನಮ್ ಪ್ರೀತಿ ಬಗ್ಗೆ ಮಾತಾಡ್ಕೊಳ್ಳೋದು ಯಾವಾಗ ರಾಜ? ಛೇ, ಈ ವಯಸ್ಸಲ್ಲಿ ರಾಮಕೃಷ್ಣ ಅನ್ನೋದು ಬಿಟ್ಟು ಪ್ರೀತಿ ಗೀತಿ ಅಂತಿದ್ದಾಳೆ ಈ ಮುದುಕಿ. ಹಾಲಕ್ಕಿ ನುಡಿತೈತೆ ಹಾಲಕ್ಕಿ. ಇರೋದನ್ನು ಹೇಳ್ತೀನಿ, ಇಲ್ದಿರೋದನ್ನು ಹೇಳ್ತೀನಿ, ನಡೆದಿದ್ದು ಹೇಳ್ತೀನಿ, ನಡೆಯೋದನ್ನು ಹೇಳ್ತೀನಿ. ಯಾರಪ್ಪ ನೀನು? ಹೇಳ್ತೀನಿ ತಾಯಿ. ಸೀದಾ ಒಳಗ್ ಬಂದ್ಬಿಟ್ಟೆ. ಹಾಲಕ್ಕಿ ತಾಯಿ, ಕೋಪ ಮಾಡ್ಕೋಬೇಡ. ನಿನ್ನ ಕತ್ತಲ್ಲಿ ಮಂಗಳಸೂತ್ರ ಬೀಳೋ ಸಾಧ್ಯತೆ ಇದೆ ತಾಯಿ. ನಿಜನ ದೊರೆ? ಹೌದು ತಾಯಿ, ಈ ಸದ್ಯದಲ್ಲೇ ನಿನಗೆ ಮದುವೆ ಆಗತ್ತೆ. ಇವ್ರ ಜೊತೆನೆ ಆಗತ್ತಲ್ವಾ? ಇವನೇ ನಿನ್ನ ಗಂಡ ತಾಯಿ. ನಿಮ್ಮಿಬ್ರದು ಈಡು ಜೋಡು ಚೆನ್ನಾಗಿದೆ. ಸದ್ಯದಲ್ಲೇ ನೀವು ದಂಪತಿಗಳಾಗ್ತೀರಾ. ನಿಮ್ ತಲೆ ಮೇಲೆ ಅಕ್ಷತೆ ಕಾಳು ಬೀಳುತ್ತೆ ತಾಯಿ. ನೀವಿಬ್ರು ಒಟ್ಟಿಗೆ 7 ಹೆಜ್ಜೆ ಇಡ್ತೀರ ತಾಯಿ. ಇದು ಮಾದಪ್ಪನಾಗ್ನೆ. ಕುರ್ರೋ ಕುರ್ರು. ನಿನ್ ಹೊಟ್ಟೆ ತಣ್ಣಗಿರ್ಲಪ್ಪ, ನಿಮ್ ಮನೆ ಉದ್ಧಾರ ಆಗ್ಲಿ. ಎಷ್ಟು ಒಳ್ಳೆ ಮಾತು ಹೇಳ್ದೆ. ನನ್ನ ಮಾತು ನಿಜ ಆಗ್ಬೇಕು ಅಂದ್ರೆ ಈ ಹಾಲಕ್ಕಿಗೆ ಏನಾದ್ರೂ ಕಾಣಿಕೆ ಕೊಡು ತಾಯಿ. ಕಾಣಿಕೆನಾ? ಕ್ಯಾಶ್ ಆದ್ರೆ ಸರಿ ಹೋಗುತ್ತಾ? ಏನಾದ್ರೂ ಕೊಡು ತಾಯಿ. ರಾಜಾ, ನಿನ್ ಹತ್ರ ಏನಾದ್ರೂ ದುಡ್ಡಿದ್ಯಾ? ಅದು ತಗೋದೋರೆ, ತಗೋ. ನಿನ್ ಮಾತು ನಿಜ ಆಗ್ಬೇಕು. ಖಂಡಿತವಾಗ್ಲು ತಾಯಿ. ಆದಷ್ಟು ಬೇಗ ನಿಮ್ಮಿಬ್ರಿಗೂ ಮದುವೆ ಆಗುತ್ತೆ. ನೀವ್ ಅನ್ಕೊಳ್ಳೋ ಅಷ್ಟು ಮಕ್ಕಳು ಹುಟ್ಟಿತ್ತೆ. ಹಾಲಕ್ಕಿ ನುಡಿತಾ ಇದ್ದ ಹಾಲಕ್ಕಿ. ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಕಲೆಕ್ಷನ್ ಆಯ್ತು. ಬರ್ತೀನಿ ತಾಯಿ. ಒಳ್ಳೇದು. ಹಾಲಕ್ಕಿ ದೊರೆ ಹೇಳಿದ್ ಕೇಳಿಸ್ಕೊಂಡ್ಯಾ ರಾಜ? ನಮ್ಮಿಬ್ಬರಿಗೂ ಮದ್ವೆ ಆಗತ್ತಂತೆ. 2 ಮಕ್ಕಳು ಕೂಡ ಹುಟ್ಟಾರಂತೆ. ಕೇಳಿಲಿ, ಗಂಡು ಮಗುಗೆ ಸುಮಪತಿ ಅಂತ ಹೆಸರಿಡೋಣ, ಹೆಣ್ಣು ಮಗುಗೆ ಚಲಂಗಳಿ ಅಂತ ಹೆಸರಿಡೋಣ. ಸುಮಪತಿ ಚಲಂಗಲಿನ? ಇದೆಂತ ಹೆಸರು? ನನ್ನ ಹೆಸರಿಂದ ಸುಮಾ, ನಿನ್ ಹೆಸರಿಂದ ಪತಿ ಸೇರ್ಸಿ ಸುಮಪತಿ. ಹಾಗೆ ನಿನ್ ಹೆಸರಿಂದ ಚಲ, ನನ್ನ ಹೆಸರಿಂದ ಗಲಿ ಸೇರ್ಸಿ ಚಲಂಗಳಿ. ಚೆನ್ನಾಗಿದೆ ಅಲ್ವಾ? ನಿನ್ ಮುಖ ತರನೇ ಇದೆ. ಸುಮ್ನೆ ನಂದು 500 ರೂಪಾಯಿ ಹೋಯ್ತಲ್ಲಪ್ಪ. ನನಗ್ ತುಂಬಾ ಖುಷಿ ಆಗ್ತಿದೆ ರಾಜ. ಈ ಸಂತೋಷದ ಸಮಯದಲ್ಲಿ ನಾವು ಬಾಯಿ ಸಿಹಿ ಮಾಡ್ಕೋಬೇಕು. ಮನೆಗೆ ಹೋಗಿ ಯಾವ್ದಾದ್ರೂ ಸ್ವೀಟ್ ತಗೊಂಡ್ ಬರ್ತೀನಿ. ಬಾಂಬ್ ಬಂದ ತಕ್ಷಣ ಇವಳು ತಲೆ ಮೇಲೆ ಇಡ್ಬೇಕು. ಹಿಡ್ಕೊಂಡಿರೋ ದರಿದ್ರ ತೊಲಗುತ್ತೆ.
ಹ್ಯಾಪಂಡ್ ಆದಿತ್ಯ? ಈಗ ಯಾಕೆ ಇರಿಟೇಟ್ ಆಗ್ತಿದ್ಯಾ? ಆಗಿದ್ದು ನಿನಗೆ ಗೊತ್ತಿಲ್ವಾ? ನಮ್ಮ ಕಡೆ ಬರಬೇಕಾಗಿ ಸ್ಪಾನ್ಸರ್ಸ್ ಆ ಅಭಿ ಕಡೆ ಹೊರಟೋದ್ರು, ನಮಗೆ ಕೈ ಕೊಟ್ರು. ನೀನು ಚೆನ್ನಾಗೇ ಡಿಸೈನ್ ಮಾಡಿದ್ದೆ, ನಾನು ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದೆ. ಅಷ್ಟಾದರೂ ನಮ್ಮನ್ನು ಬೇಡ ಅಂತ ಸ್ಪಾನ್ಸರ್ಸ್ ಆ ಅಭಿಗೆ ವೋಟ್ ಹಾಕಿದ್ರು. ಆ ಬೇಜಾರು ಕೋಪ ನನಗೂ ಇದೆ. ನನಗೆ ಅಖಿಲ್ಗಿಂತ ಜಾಸ್ತಿನೇ ಗೊತ್ತು. ಅಖಿಲ್ಗಿಂತಲೂ ಚೆನ್ನಾಗಿ ಡಿಸೈನ್ ಮಾಡಿದ್ದೀನಿ. ಇದು ನಮ್ಮ ಬ್ಯಾಡ್ ಲಕ್ ಅನ್ಕೋಬೇಕು, ಇಲ್ಲ ಆ ಅಭಿ ಗುಡ್ ಟೈಮ್ ಅನ್ಕೋಬೇಕು ಅಂತ ನನಗೆ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ಸ್ಪಾನ್ಸರ್ಸ್ ಇಲ್ಲ ಅಂದ್ರೆ ಈ ಇವೆಂಟ್ನ ನಾವು ಮಾಡೋಕ್ಕಾಗಲ್ವಾ ಆದಿತ್ಯ? ಮಾಡ್ಬೋದು, ಆದರೆ ಜಾಸ್ತಿ ಖರ್ಚಾಗತ್ತೆ. ಅಷ್ಟು ಖರ್ಚು ಮಾಡಿ ಈವೆಂಟಿಂದ ಏನು ಸಿಗದೇ ಇದ್ರೆ ನಾವು ಫೇಲ್ ಆದಂಗೆ ಅಲ್ವಾ? ಈ ಇವೆಂಟ್ ಹೋದ್ರೇನು ಇನ್ನೊಂದು ಇವೆಂಟ್ ಸಿಗಲ್ವಾ ನಮಗೆ? ನನಗೆ ಹೇಗಾದರೂ ಸರಿ ಈ ಈವೆಂಟೇ ಬೇಕು. ಆ ಅಭಿ ಮೇಲೆ ಗೆದ್ದು ನನ್ನ ಸೇಡ್ನ ತೀರಿಸ್ಕೋಬೇಕು. ಅದಕ್ಕೋಸ್ಕರ ಏನಾದರೂ ಮಾಡಲೇಬೇಕು. ನೀವು ಖಂಡಿತವಾಗ್ಲೂ ಸಾಧಿಸ್ತೀರಾ ಆದಿತ್ಯ, ಆದ್ರೆ ಯಾಕೆ ಓವರ್ ಆಗಿ ಡ್ರಿಂಕ್ ಮಾಡ್ತಿದ್ದೀರಾ? ನಿಂಗೆ ಗೊತ್ತಿಲ್ಲ ಹಾರಿಕಾ, ಸೋಲು ಎಷ್ಟು ಭಯಂಕರವಾಗಿರುತ್ತೆ ಅಂತ. ನಿನಗಂತೂ ಗೊತ್ತಿಲ್ಲ. ನಮ್ಮಲ್ಲಿ ಎಲ್ಲ ಕ್ವಾಲಿಫಿಕೇಶನ್ಸ್ ಇದ್ದು, ಟ್ಯಾಲೆಂಟ್ ಇದ್ದು, ಡಿಸೈನ್ ಕೂಡ ಇದ್ದು, ನಾವು ಫೇಲ್ ಆದರೆ, ನಮಗೆ ಬೆಲೆ ಸಿಗದೇ ಇದ್ರೆ, ನಮ್ಮನ್ನು ಎಲ್ಲರೂ ಚೀಪಾಗಿ ನೋಡ್ತಿದ್ರೆ ಆ ಪೇನ್ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲ ಹಾರಿಕಾ. ಯಾಕೆ ಗೊತ್ತಿಲ್ಲ? ನಮ್ಮ ಮನೇಲಿ ನನಗಾಗ್ತಿರೋದೇ ಇದು. ನನಗೆ ಬೆಲೆ ಕೊಡ್ತಿಲ್ಲ, ನನ್ನ ಟ್ಯಾಲೆಂಟ್ನ ಗುರುತಿಸ್ತಿಲ್ಲ, ನನ್ನ ಅರ್ಹತೆ ಬಗ್ಗೆ ಯಾರೂ ತಲೆ ಕೆಡಿಸ್ಕೋತಿಲ್ಲ. ಅಷ್ಟಕ್ಕೂ ನನ್ನೊಬ್ಳು ಮನುಷ್ಯಳಾಗಂತೂ ನೋಡ್ತಿಲ್ಲ. ನನಗ್ ಕೂಡ ನಿನ್ ಥರನೇ ಫ್ರಸ್ಟ್ರೇಷನ್ ಇದೆ. ಹಾಗಾದ್ರೆ ನೀನ್ ಜ್ಯೂಸ್ ಯಾಕೆ ಕುಡಿತಿದ್ಯಾ? ನೀನ್ ಕುಡಿಬೇಕಾಗಿರೋದು ಇದು. ನಿನ್ನ ಆಸೆ ಈಡೇರಬೇಕು ಅಂದ್ರೆ, ನಿನ್ನ ಕೋಪ ತಣ್ಣಗಾಗಬೇಕು ಅಂದ್ರೆ ನೀನಿದನ್ನ ಕುಡಿಬೇಕು. ಫೇಲ್ಯೂರಿಂದ ಸಕ್ಸಸ್ಗೆ, ಸೋಲಿಂದ ಗೆಲುವಿನ ಹಾದಿಗೆ ಹೋಗಬೇಕು ಅಂದ್ರೆ ನೀನು ಆ ಅಮೃತನ ಕುಡಿಲೇ. ಹೇಗಿದೆ ಹಾರಿಕಾ? ಮತ್ತೇರ್ತಿದೆ, ಕಿಕ್ ಬರ್ತಿದೆ. ಇನ್ನು ಕುಡಿ, ಯೋಚನೆಗಳು ಬರುತ್ತೆ. ನಿನ್ನನ್ನು ಕೀಳಾಗಿ ನೋಡೋರ್ನ ತುಳಿದು ಹಾಕೋ ಐಡಿಯಾ ಬರುತ್ತೆ. ನೀನ್ ಗೆಲ್ಲೋಕೆ ಆಯುಧ ಸಿಗತ್ತೆ. ಯು ಆರ್ ರೈಟ್ ಆದಿತ್ಯ.
ನಾವು ಹೇಗಾದ್ರೂ ಮಾಡಿ ಗೆಲ್ಬೇಕು. ನಮ್ಮನ್ನ ಕೀಳಾಗಿ ನೋಡಿದವ್ರನ್ನೆಲ್ಲ ಸರಿಯಾಗಿ ಹೊಡಿಬೇಕು. ಎಸ್, ನಾವಿಬ್ರು ಸೇರಿ ನಮ್ಮ ಎನಿಮೀಸ್ನ ತುಳಿದು ಹಾಕೋಣ. ನಾನಿನ್ನು ಮನೆಗೆ ಹೋಗ್ತೀನಿ ಆದಿತ್ಯ. ಈಗಲೇ ತುಂಬ ಟೈಮ್ ಆಗಿದೆ. ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಮಾತ್ರನಾ? ಇವಾಗ ಯಾಕತ್ಗೆ ನನ್ನಿಂದ ಕೇಕ್ ಕಟ್ ಮಾಡಿಸ್ತಿದ್ದೀರಾ? ನೀನು ಸಾಧಿಸ್ಬಿಟ್ಟೆ ಅಖಿಲ್, ಅದಕ್ಕೆ ಸೆಲೆಬ್ರೇಟ್ ಮಾಡ್ತಿರೋದು. ನಿನ್ನ ಡಿಸೈನು ಸ್ಪಾನ್ಸರ್ಗೆ ಇಷ್ಟ ಆಗಿದೆ ಅಖಿಲ್. ನೀನು ಗೆದ್ದಿದೀಯಾ? ಗೆದ್ದಿದ್ದು ನಾನೇ ಆದರೂ ನನ್ನ ಗೆಲ್ಸಿದ್ದು ನೀವೇ ಅಣ್ಣ. ಇಲ್ಲ ಕಣೋ, ನೀನು ಕಷ್ಟಪಟ್ಟಿದ್ಯಾ, ಅದಕ್ಕೆ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದು. ನನ್ನ ಹಿಂದೆ ಇದ್ದು ನನ್ನ ಮುಂದಕ್ಕೆ ನಡೆಸಿದ್ದು ನೀವೇ ಅಲ್ವಾ ಅಣ್ಣ? ನಾವು ನಿಂಗೆ ಎಷ್ಟೋ ಧೈರ್ಯ ಹೇಳಿರ್ಬೋದು, ಆದರೆ ಧೈರ್ಯವಾಗಿ ಫೈಟ್ ಮಾಡಿದ್ದು ನೀವೇ ಅಲ್ವಾ ಅಖಿಲ್. ನಿನ್ನ ಟ್ಯಾಲೆಂಟ್ನ ಪ್ರೂವ್ ಮಾಡಿಬಿಟ್ಟೆ. ನಿನ್ನಿಂದಾನೇ ನಮಗೆ ಸ್ಪಾನ್ಸರರ್ ಸಿಕ್ಕಿದ್ದು ಅಖಿಲ್. ನಮ್ಮ ಸಂಸ್ಕೃತಿ ಈವೆಂಟ್ಸ್ ಹೆಸರು ಮತ್ತೊಂದು ಸಲ ಮಾರ್ಕೆಟಲ್ಲಿ ಪ್ರತಿಧ್ವನಿಸುತ್ತೆ ಅಖಿಲ್. ನಿನ್ನ ಸಂಕಲ್ಪದ ಬಲ, ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಯಾರಿಗಿಂತನೂ ಕಮ್ಮಿ ಇಲ್ಲ ಅಂತ ನಿರೂಪಿಸ್ಬಿಟ್ಟೆ ಅಖಿಲ್. ನೀನು ಕಮ್ಬ್ಯಾಕ್ ಮಾಡಿದೆ ಅಖಿಲ್. ಕೇಕ್ ಕಟ್ ಮಾಡೋ, ನಿನ್ನ ಖುಷಿನ ನಮ್ಮೆಲ್ಲರಿಗೂ ಹಂಚು. ಬೇಗ ಕಟ್ ಮಾಡಿ. ಏನೋ ಇವ್ರ ಸಂಭ್ರಮನ. ಈ ಹಾರಿಕಾ ಯಾಕಿನ್ನು ಮನೆಗೆ ಬಂದಿಲ್ಲ? ಇಷ್ಟು ಹೊತ್ತಿನವರೆಗೂ ಆಫೀಸಲ್ಲಿ ಏನ್ ಮಾಡ್ತಿರ್ತಾಳೆ? ಹಾರಿಕಾ, ಏನಿವಳು ಒಂಥರ ಇದ್ದಾಳಲ್ಲ, ಕುಡ್ಕೊಂಡು ಗಿಡ್ಕೊಂಡು ಬಂದ್ಬಿಟ್ಲಾ ಹೇಗೆ? ವಾವ್ ವಾವ್, ಎಕ್ಸಲೆಂಟ್.